ಅಧ್ಯಕ್ಷ ಸ್ಥಾನ ಹೀರಾಬಾಯಿಗೆ ನೀಡುವಂತೆ ವಾರ್ಡ್ ಜನತೆ ಶಾಸಕ ಜನಾರ್ದನ್ ರೆಡ್ಡಿ ಅವರಿಗೆ ಮನವಿ. ಗಂಗಾವತಿ ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 2ರ ಸದಸ್ಯ ಹೀರಾಬಾಯಿ ನಾರಸಿಂಗ್ ಅವರಿಗೆ ಈ ಹಿಂದೆ ಶಾಸಕ ರೆಡ್ಡಿ ಮಾತು ಕೊಟ್ಟಂತೆ ಗಂಗಾವತಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಹೀರಾಬಾಯಿ ಅವರಿಗೆ ನೀಡಬೇಕೆಂದು ವಾರ್ಡಿನ ಹಾಗೂ ಜನಾರ್ದನ್ ರೆಡ್ಡಿ ಬೆಂಬಲಿಗರಾದ ಶರಣಪ್ಪ ನಾಯಕ್, ಹನುಮೇಶ್ ನಾಯಕ್, ಕಿಟ್ಟಿ ಸುನೀಲ್, ರಾಖಿ ಮಂಜು, ಗಣೇಶ್ ಸೇರಿದಂತೆ ಇತರರು ಒತ್ತಾಯಿಸಿದ್ದಾರೆ. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಎಂಎಲ್ಎ ಆಗಿ ಸ್ಪರ್ಧಿಸಲು ಆಗಮಿಸಿದ ಜನಾರ್ದನ್ ರೆಡ್ಡಿ ಅವರಿಗೆ ಬಿಜೆಪಿ ಪಕ್ಷದ ವಿರೋಧದ ಮಧ್ಯೆ ಸಂಪೂರ್ಣವಾಗಿ ಬೆಂಬಲಿಸಿ ಅವರ ಗೆಲುವಿಗೆ ಹಗಲು ಇರುಳು ಶ್ರಮಿಸಿದ್ದಾರೆ. ತಮ್ಮ ಸದಸ್ಯತ್ವ ಸ್ಥಾನ ಕಳೆದುಕೊಂಡರೂ ಪರವಾಗಿಲ್ಲ, ಮಾತೃ ಪಕ್ಷದ ವಿರೋಧದ ಜನಾರ್ದನ್ ರೆಡ್ಡಿ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದು ಯಾರೂ ಮರೆಯುವಂತಿಲ್ಲ. ಶಾಸಕರಾದ ಬಳಿಕ ನಗರಸಭೆಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿಯಾಗಿ ಮೌಲಾ ಸಾಬ್ ಅವರನ್ನು ಅಧ್ಯಕ್ಷರನ್ನಾದ ಬಳಿಕ 2ನೇ ಅವಧಿಗೆ ಹೀರಾಬಾಯಿ ಅಧ್ಯಕ್ಷ ಸ್ಥಾನ ಕಲ್ಪಿಸುವುದಾಗಿ ಭರವಸೆ ನೀಡಿದ್ದ ಶಾಸಕ ಜನಾರ್ದನ್ ರೆಡ್ಡಿ ಅವರು ತಮ್ಮ ಮಾತುಕತೆ ನಡೆದುಕೊಂಡು ಅಧ್ಯಕ್ಷ ಸ್ಥಾನವನ್ನು ಕಲ್ಪಿಸಬೇಕೆಂದು ಶಾಸಕ ಜನಾರ್ದನ್ ರೆಡ್ಡಿ ಹಾಗೂ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಸೇರಿದಂತೆ ಬಿಜೆಪಿಯ ಮುಖಂಡರುಗಳಿಗೆ ಮನವಿ ಮಾಡಿದ್ದಾರೆ. ಹಿಂದುಳಿದ ಕ್ಷತ್ರಿಯ ಜನಾಂಗಕ್ಕೆ ಸೇರಿದ ಹೀರಾಬಾಯಿ ಅತ್ಯಂತ ಕಡುಬಡತನ ಹೊಂದಿದ್ದು ನಿಷ್ಠಾವಂತ ಪ್ರಾಮಾಣಿಕ ವ್ಯಕ್ತಿತ್ವವನ್ನು ಹೊಂದಿದ ಅವರಿಗೆ ಅಧ್ಯಕ್ಷ ಸ್ಥಾನ ಕಲ್ಪಿಸಬೇಕೆಂದು ಶರಣಪ್ಪ ಸೇರಿದಂತೆ ಇತರರು ಒತ್ತಾಯಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ನಗರಸಭೆ ಚುನಾವಣೆ ಬಂದಿದೆ. ಹೆಚ್ಚಿನ ಒಂದು ಆದ್ಯತೆ ನಮ್ಮ 2ನೇ ವಾರ್ಡ್ ಹೀರಾಬಾಯಿ ಗಂಡ ನಾರಸಿಂಗ್ ಅವರಿಗೆ ಕೊಡಬೇಕಂತ ಹೇಳಿ ಮಾನ್ಯ ಜನಪ್ರಿಯ ಶಾಸಕರಾದಂಥ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರಿಗೆ ನಾವು ಬೇಡಿಕೊಳ್ತೇವೆ. ಹಾಗೆ ನಾವು ತಿಳಿಸೋದೇನೆಂದರೆ, ಮೂಲತಃ ನಾವು ಬಿಜೆಪಿಯಿಂದ ರೆಡ್ಡಿ ಸಾಹೇಬ್ ಬಂದಾಗ ಪಕ್ಷಕ್ಕೆ ನಾವು ಸೇರ್ಪಡೆಯಾಗಿ ಅವರ ಬೆಂಬಲಕ್ಕೆ ನಿಂತ್ಕೊಂಡು ಅವರ ಒಂದು ಎಲ್ಲ ಕಾರಣ ನಾವು ಬೆನ್ನಿಂದ ನಿಂತ್ಕೊಂಡು ಅವರಿಗೆ ಆಗಿ ನಾವು ಸೇವೆ ಮಾಡಿದ್ದೇವೆ. ಫಸ್ಟ್ ಫೀಡೆ ನಮಗೆ ಕೊಡ್ತಂತ ಅಂತೇಳಿ ನಮ್ಮ ಸಾಹೇಬರು ನಮಗೆ ಆಶ್ವಾಸನೆ ಕೊಟ್ಟಿದ್ದರು. ಅದೇ ಒಂದು ಉದ್ದೇಶಪೂರ್ವಕವಾಗಿ ಒತ್ತಡ ಕಾರಣಾಂತರಕ್ಕಾಗಿ ಇದು ಮೌಲಾ ಸಾಹೇಬರಿಗೆ ಹೋಗಿದೆ. ಈ ಸೆಕೆಂಡ್ ಫೀಲ್ಡ್ ನಮಗೆ ಕೊಡ್ತಂತ ಅಂತೇಳಿ ರೆಡ್ಡಿ ಸಾಹೇಬರು ಮಾತು ಕೊಟ್ಟಿದ್ದಾರೆ. ಮಾತಿನ ಪ್ರಕಾರ ನಡ್ಕೊಂತಾರೆ ಅಂತೇಳಿ ನಾವು ನಮ್ಮ ಸಮಾಜ ಕಡೆಯಿಂದ, ಯುವಕರ ಕಡೆಯಿಂದ, ವಾಲ್ಮೀಕಿ ಸಮಾಜ ಕಡೆಯಿಂದ ನಾವೆಲ್ಲರೂ ಹೆಚ್ಚಿನ ಒಂದು ಆಸೆ ಇಟ್ಟಿದ್ದೇವೆ. ಆ ಆಸೆ ಈಡೇರಿಸಬೇಕಾಗಿ ನಾವು ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿಕೊಡ್ತೀವಿ. ಶಾಸಕರಾದ ಪರಣ್ಣ ಸಾಹೇಬರು ಇರ್ಬೋದು, ಶಿವನಗರ ಪುರುಷಪ್ಪ ಇರ್ಬೋದು, ಬಿರೇಗೌಡರು ಇರ್ಬೋದು, ಶಿವರಾಮಗೌಡರ ಇರ್ಬೋದು. ನಾವು ಮೂಲತಃ ಬಿಜೆಪಿ ಚಿನ್ನದಿಂದನೇ ಗೆದ್ದಿದ್ದೀವಿ. ನಾವು ತಾವು ಸಮಿತಿಯ ಶಾಸಕರಿಗೆ ಹೇಳಿ 2ನೇ ವಾರ್ಡ್ ಹೀರಾಬಾಯಿ ಅವರಿಗೆ ಅಧ್ಯಕ್ಷ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಗಂಗಾವತಿ ನಗರದ ಮಹಾಜನತೆಗೆ ನಮಸ್ಕಾರಗಳು. ಇವತ್ತು ಗಂಗಾವತಿ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಇದ್ದು, ಇದರಲ್ಲಿ ಗಂಗಾವತಿ ನಗರದ 2ನೇ ವಾರ್ಡಿನ ಹೀರಾಬಾಯಿ ಗಂಡ ನಾಗರಾಜ್ ಸಿಂಗ್ ಅವರು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದು, ಮಾನ್ಯ ಜನಪ್ರಿಯ ಶಾಸಕರಾದಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಒತ್ತಾಯ ಮಾಡೋದೇನಂತಂದರೆ, ಇವತ್ತು ನಮ್ಮ 2ನೇ ವಾರ್ಡಿನ ನಗರಸಭೆ ಸದಸ್ಯ ಮಹಿಳೆ ಆಗಿರ್ತಕ್ಕಂಥ ಹೀರಾಬಾಯಿ ಗಂಡ ನಾಗರಾಜ್ ಸಿಂಗ್ ಅವ್ರನ್ನ ಅಧ್ಯಕ್ಷ ಮಾಡಬೇಕಾಗಿ ತಮ್ಮಲ್ಲಿ ಒತ್ತಾಯ ಮಾಡುತ್ತೇವೆ. ಅದೇ ರೀತಿಯಾಗಿ ಮಾಜಿ ಶಾಸಕರಿಗೆ ಮತ್ತು ನಮ್ಮ ಬಿಜೆಪಿಯ ಮುಖಂಡರುಗಳಾಗಿರ್ತಕ್ಕಂಥ ಸಿಂಗಳ ವಿರೂಪಾಕ್ಷಪ್ಪ ಇರ್ಬೋದು, ಆಮೇಲೆ ಶಿವರಾಮಗೌಡರು ಇರ್ಬೋದು, ಎಲ್ಲ ಹಿರಿಯ ಮುಖಂಡರಲ್ಲಿ ನಾವು ಮನವಿ ಮಾಡಿಕೊಳ್ತೇವೆ. ನಮ್ಗೆ ಅಧ್ಯಕ್ಷ ಸ್ಥಾನ ಮಹಿಳೆ ಬಂದಿರೋದ್ರಿಂದ ನೀವೆಲ್ಲರೂ ಸಹಕಾರ ನೀಡಿ ಮಾಡಬೇಕಂತೇಳಿ ನಾವು ವಿನಂತಿಸಿಕೊಳ್ತೇವೆ. ಗಂಗಾವತಿಯ ನಗರ ಜನತೆಗೆ ನನ್ನ ನಮಸ್ಕಾರಗಳು. ನಗರಸಭೆ ಏನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಏನು ನಡೀತಾ ಇದೆ, ಅದಕ್ಕೆ ನಮ್ಮ 2ನೇ ವಾರ್ಡಿಂದ ಹೀರಾಬಾಯಿ ಅವರಿಗೆ ಮಹಿಳೆಯರಿಗೆ ಒಂದು ಆದ್ಯತೆ ಕೊಡಬೇಕಂತೇಳಿ ತಮ್ಮಲ್ಲಿ ಶಾಸಕರಿಗೂ ಹಾಗೂ ಮಾಜಿ ಶಾಸಕರಿಗೂ ಕೂಡ ವಿನಂತಿಯನ್ನು ಸಲ್ಲಿಸುತ್ತಿದ್ದೇವೆ. 2ನೇ ವಾರ್ಡಿನ ಹೀರಾಬಾಯಿ ಆದಂಥ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡಬೇಕು. ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಮ್ಮ 2ನೇ ವಾರ್ಡಿನ ಮುಂಬರುವ ದಿನಗಳಲ್ಲಿ 2ನೇ ವಾರ್ಡ್ ಅಭಿವೃದ್ಧಿ ಆಗೋಕ್ಕೋಸ್ಕರ ನಮಗೆ ಮಹಿಳೆಯರಿಗೆ ಹೀರಾಬಾಯಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ನೀಡಬೇಕೆಂದು ತಮ್ಮಲ್ಲಿ ಮನವಿಯನ್ನು ಮಾಡುತ್ತೇವೆ.